ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಇದು ನಿಜವಾಗ್ಲೂ ಗಂಡ್ ಮಕ್ಳಿಗೆ ವಿಡಿಯೋ ಮಾಡ್ತಾ ಇರೋದು. ಎಲ್ಲ ಗಂಡ್ ಮಕ್ಳು ಈ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಆ ಗಂಡಸಿನ ಹತ್ರ ದುಡ್ಡಿಲ್ಲ ಅಂದ್ರೆ ವೇಶ್ಯ ಕೂಡ ಗೌರವ ಕೊಡಲ್ಲ. ಇದು ಎಷ್ಟು ಸತ್ಯ ಗೊತ್ತಾ? ಇದನ್ನ ಚಾಣಕ್ಯ ಹೇಳಿರುವಂತಹ ಮಾತಿದು. ಚಾಣಕ್ಯ ಅವರು ಈ ತರ ಹೇಳಿದ್ದಾರೆ ಒಂದ್ ಕಡೆ, ಗಂಡ್ಸತ್ರ ದುಡ್ಡಿಲ್ಲ ಅಂದ್ರೆ ವೇಶ್ಯೆ ಕೂಡ ಗೌರವ ಕೊಡಲ್ಲ, ನಿನ್ನ ಹೆಂಡತಿ ಮಕ್ಳು ಗೌರವ ಕೊಡ್ತಾರ ಅಂತ. ಇದೆಷ್ಟು ಸತ್ಯ ಅಲ್ವಾ? ಇದು ನಿಜವಾಗ್ಲೂ ಕೂಡ ಸತ್ಯನೇ. ಗಂಡ್ಸು ಅವನಿಗೆ ಗೌರವ ಸಿಗಬೇಕು ಅಂತಂದ್ರೆ ಅವನ ಹತ್ರ ಹಣ ಇರಬೇಕು, ಅವನು ದುಡಿಮೆ ಮಾಡ್ತಿರ್ಬೇಕು. ಗಂಡ್ಸು ದುಡಿಮೆ ಮಾಡ್ತಿದ್ರೆ ಮಾತ್ರ ಆ ಗಂಡ್ಸಿಗೆ ಮನೆಯಲ್ಲಿ ಗೌರವ, ಹೆಂಡತಿ ಮಕ್ಳ ಹತ್ರ ಗೌರವ, ಸಮಾಜದಲ್ಲಿ ಗೌರವ, ಅವರ ಅಕ್ಕಪಕ್ಕ ಇರುವಂತವರಲ್ಲಿ ಅಕ್ಕಪಕ್ಕ ಇರೋ ಅಂತವ್ರು ಕೂಡ ಗೌರವ ಕೊಡೋದು, ಅವ್ರ ರಿಲೇಟಿವ್ಸ್ಗಳು ಕೂಡ ಗೌರವ ಕೊಡೋದು ಈ ಒಬ್ಬ ಗಂಡಸು ಅನ್ನೋ ವ್ಯಕ್ತಿ ದುಡಿತಿದ್ದಾನೆ ಅನ್ನೋ ಕಾರಣಕ್ಕೆ. ಯಾಕೆ ನಾನು ಗಂಡಸಿನ ಬಗ್ಗೆ ತುಂಬಾ ಗೌರವದ ಮಾತುಗಳನ್ನ ಆಡ್ತಾ ಇದ್ದೀನಿ ಅಂತಂದ್ರೆ ಕಾರಣ ಇಷ್ಟೇ ನೋಡಿ. ಗಂಡಸತ್ರ ದುಡ್ಡಿಲ್ಲ ಅಂದ್ರೆ ವೇಷನೂ ಕೂಡ ಗೌರವ ಕೊಡಲ್ಲ, ನಿನ್ನ ಮನೆ ಹೆಂಡತಿ ಮಕ್ಳು ಗೌರವ ಕೊಡ್ತಾರ ಅಂತ ಅನ್ನೋ ಒಂದು ಮಾತೇನಿದೆ, ಅದು ಈಗಿನ ಕಾಲಕ್ಕೆ ನಿಜವಾಗ್ಲೂ ಕೂಡ ತುಂಬಾ ಸೂಕ್ತವಾಗುತ್ತೆ. ಯಾಕೆಂದ್ರೆ ಗಂಡು ಹೆಣ್ಣನ್ನ ತುಂಬಾ ಪ್ರೀತಿ ಮಾಡ್ತಾನೆ, ಆಯ್ತಾ? ಅವನಿಗೆ ಪ್ರೀತಿ ಅಂತ ಬಂದ್ರೆ ಹೆಣ್ಣನ್ನ ತುಂಬಾ ಪ್ರೀತಿ ಮಾಡ್ತಾನೆ, ತುಂಬಾ ಗೌರವಿಸ್ತಾನೆ. ಅದೇ ಹೆಣ್ಣು ಗಂಡತ್ರ ದುಡ್ಡಿಲ್ಲ ಅಂತಂದ್ರೆ ಅವನ್ನ ಪ್ರೀತಿ ಮಾಡೋದಿರ್ಲಿ, ಆಯ್ತಾ, ಅವನನ್ನ ಗೌರವದಿಂದನೂ ಕೂಡ ನಡ್ಸ್ಕೊಳಲ್ಲ. ಇದು ಈಗಿನ ಜನರೇಷನ್ ಅಲ್ಲಿ ನಾವು ತುಂಬಾ ನೋಡ್ತಾ ಇದೀವಿ. ಗಂಡಿನ ಹತ್ರ ದುಡ್ಡಿಲ್ಲ ಅಂತಂದ್ರೆ ಹೆಂಡತಿ ಬಿಟ್ಟೋಗ್ತಾಳೆ, ಆಯ್ತಾ? ಒಬ್ಬ ಹುಡುಗನ ಹತ್ರ ದುಡ್ಡಿಲ್ಲ ಅಂದ್ರೆ ಪ್ರೀತಿಸಿರೋ ಹುಡುಗಿ ಬಿಟ್ಟೋಗ್ತಾಳೆ. ಒಬ್ಬ ಹುಡುಗ ಒಳ್ಳೆ ಕೆಲಸದಲ್ಲಿಲ್ಲ ಅಂತಂದ್ರೆ ಅಂತ ಹುಡುಗನ ಮದುವೆ ಆಗಕ್ಕೆ ಯಾವ ಹೆಣ್ಮಗಳು ಕೂಡ ಮುಂದೆ ಬರಲ್ಲ. ಗಂಡು ಅಂತಂದ್ರನೆ ಅವನು ದುಡಿಮೆ ಮಾಡ್ಬೇಕು, ಅವನ ಹತ್ರ ದುಡ್ಡಿರ್ಬೇಕು, ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರೂ. ಆ ಗಂಡಿನ ನಿಜವಾದ ಪ್ರೀತಿಯನ್ನ ಯಾರು ಕೂಡ ಇಲ್ಲಿವರೆಗೂ ಯಾರು ಕೂಡ ಅವನ ನಿಜವಾದ ಪ್ರೀತಿಗೆ ರೆಸ್ಪೆಕ್ಟ್ ಮಾಡಿಲ್ಲ. ಈಗಿರೋದೇ ಹಂಗೆ. ಪ್ರತಿಯೊಬ್ರು ಕೂಡ ಯಾಕೆ ಗಂಡ್ಮಕ್ಳುಗಳು ದುಡ್ಡು ಮಾಡ್ಬೇಕು, ದುಡಿಬೇಕು ಅಂತಾರೆ ಅಂದ್ರೆ ಅವರು ಪಟ್ಟಂತಹ ಅವಮಾನಗಳು, ಅವರು ಪಟ್ಟಂತಹ ರಿಜೆಕ್ಷನ್ಗಳು. ಯಾಕೆಂದ್ರೆ ಪ್ರತಿಯೊಬ್ರು ಹೇಳ್ತಾ ಇರ್ತಾರೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ನಾನು ಹುಡುಗಿ ಬಿಟ್ಟೋದ್ಲು, ನನ್ನ ಹತ್ರ ದುಡ್ಡಿಲ್ಲ ಅಂತ ನಾನು ಹೆಂಡತಿ ಬಿಟ್ಟೋದ್ಲು, ನನ್ನ ಹತ್ರ ದುಡ್ಡಿಲ್ಲ ಅಂತೇಳಿ ನನ್ನ ಫ್ರೆಂಡ್ಸ್ಗಳೇ ನನ್ನ ಹತ್ರ ಮಾತಾಡಲ್ಲ, ನನಗೊಂದು ಒಳ್ಳೆ ಕೆಲಸ ಇಲ್ಲ ಅಂತೇಳಿ, ಆಯ್ತಾ, ನನ್ನ ರಿಲೇಟಿವ್ಸೇ ನನ್ನ ಯಾವ ಒಂದು ಆಯ್ತಾ ಪ್ರೋಗ್ರಾಮ್ಗಳಿಗೆ ಕರೆಯಲ್ಲ. ಅಂದ್ರೆ ಗಂಡು ಅಂತಂದ್ರೆ ಒಂದು ATM ಅಂತ ತಿಳ್ಕೊಂಡಿದ್ದಾರೆ. ಗಂಡು ನಿಜವಾಗ್ಲೂ ಕೂಡ ATM ಅಲ್ಲ. ಗಂಡು ನಿಜವಾಗ್ಲೂ ಕೂಡ ಅವನಿಗೆ ಸ್ವಾರ್ಥತೆನೇ ಇಲ್ಲ. ಗಂಡಸಿಗೆ ಸ್ವಾರ್ಥನೇ ಇಲ್ಲ ಗಂಡಿಗೆ. ಹೇಳ್ಬೇಕು ಅಂದ್ರೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಗಂಡಿಗೆ ಸ್ವಾರ್ಥನೇ ಇಲ್ಲ. ಯಾಕೆಂದ್ರೆ ಗಂಡು ದುಡಿದ್ರೆ ಇಡೀ ಅವನ ಹಣವನ್ನ ಇಡೀ ಕುಟುಂಬಕ್ಕೋಸ್ಕರ ಸ್ಪೆಂಡ್ ಮಾಡ್ತಾನೆ. ಅವ್ನು ನೋಡಿ ಗಂಡಸು ದುಡಿಯೋ ಮನೆಯಲ್ಲಿ ಇಡೀ ಅವನ ಸಂಪಾದನೆಯನ್ನ ಅವನ ಹೆಂಡತಿ ಮಕ್ಕಳಿಗೆ ಅವನ ಪೂರ್ತಿ ಸಂಪಾದನೆನ ಹೆಂಡತಿ ಮಕ್ಕಳಿಗೆ ಕೊಟ್ಬಿಡ್ತಾನೆ. ಅವನ ಪೂರ್ತಿ ಸಂಪಾದನೆನ ಅವನು ಹೆಂಗೆ ಹೆಂಡತಿ ಮಕ್ಕಳಿಗೆ ಒಂಚೂರು ಕೂಡ ಅವ್ನು ಇಟ್ಕೊಂಡಂಗೆ ಸ್ಪೆಂಡ್ ಮಾಡ್ತಾನೆ ಅಂದ್ರೆ ಆ ತರ ಸ್ಪೆಂಡ್ ಮಾಡ್ತಾನೆ. ಅವನಿಗೆ ಒಂಥರ ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ನನ್ನ ಕುಟುಂಬಕ್ಕೋಸ್ಕರ ದುಡಿಬೇಕು ಅಂತ ಹೇಳ್ತಾನೆ. ಅದೇ ಒಂದು ಮನೇಲಿ ಹೆಣ್ಣು ದುಡಿಲಿ, ಅವಳು ಮಾತಾಡೋ ಮಾತೆ ಬೇರೆ ಇರುತ್ತೆ, ಅವಳು ರೆಸ್ಪೆಕ್ಟೇ ಕೊಡಲ್ಲ ಗಂಡಸಿಗೆ. ಯಾಕೆ ಅಂತಂದ್ರೆ ಗಂಡಸನ್ನ ಎಲ್ಲರೂ ಕೂಡ ಅಂದ್ಕೊಂಡಿರೋದು ಹಂಗೇನೆ. ಗಂಡಸು ಅಂದ್ರೆ ದುಡಿಬೇಕು, ಆಯ್ತಾ, ದುಡ್ಡು ತಂದಾಕ್ಬೇಕು, ಆಯ್ತಾ, ಅವನ ಹತ್ರ ದುಡ್ಡು ಇರ್ಬೇಕು, ಅವ್ನು ಒಳ್ಳೆ ಜಾಬಿಗೆ ಹೋಗ್ಬೇಕು, ಒಳ್ಳೆ ಬಿಸ್ನೆಸ್ ಮಾಡ್ಬೇಕು, ಆಗ ಆಯ್ತಾ ಅವನನ್ನ ನಾವು ಚೆನ್ನಾಗಿ ನೋಡ್ಕೊಂತೀವಿ, ಅವನ ಜೊತೆ ನಾವು ಚೆನ್ನಾಗಿರ್ತೀವಿ ಅಂತ ಹೆಣ್ಮಕ್ಳು ತಿಳ್ಕೊಂಡಿದ್ದಾರೆ. ಖಾಲಿ ಕೈಯಲ್ಲಿರುವ ಗಂಡನ್ನ ಯಾರು ಕೂಡ ರೆಸ್ಪೆಕ್ಟು ಮಾಡಲ್ಲ, ಮದುವೆನೂ ಆಗಲ್ಲ, ಅವನ ಜೊತೆ ಸಂಸಾರನೂ ಮಾಡಲ್ಲ. ಅವನೊಂಥರ ಪಾಪದ ಮನುಷ್ಯ. ಗಂಡಸು ನನ್ನ ಪ್ರಕಾರವಾಗಿ ಪಾಪದ ಮನುಷ್ಯ. ಅವನೊಂಥರ ಪಾಪದವನು. ಅವನು ಒಂಥರ ಸ್ವಾರ್ಥನೇ ಇಲ್ದಂತ ಮನುಷ್ಯ. ಅವನ ಹತ್ರ ಇದ್ಬಿಟ್ರೆ ಅವನ ಫ್ಯಾಮಿಲಿನ ಸುಪ್ಪತ್ತಿಗೆಯಲ್ಲಿ ಇಟ್ಟು ಮರೆಸ್ತಾನೆ. ಅವನ ಫ್ಯಾಮಿಲಿಗೆ ಏನೆಲ್ಲ ಆಯ್ತಾ ಕಂಫರ್ಟ್ ಝೋನ್ ಕೊಡಕ್ಕಾಗತ್ತೆ, ಏನೆಲ್ಲ ಫೆಸಿಲಿಟಿ ಕೊಡಕ್ಕಾಗತ್ತೆ, ಅದು ಎಲ್ಲವನ್ನು ಕೂಡ ಅವನ ಫ್ಯಾಮಿಲಿ ಕೊಡ್ತಾನೆ. ಅವನ್ ಕಷ್ಟ ಆದ್ರೂ ಪರವಾಗಿಲ್ಲ, ಅಷ್ಟೆಲ್ಲ ಮಾಡ್ತಾನೆ ಫ್ಯಾಮಿಲಿ. ಅದೇ ಆ ಗಂಡ್ಸ ಹತ್ರ ದುಡ್ಡಿಲ್ಲ ಅಂದ್ರೆ ಆ ಫ್ಯಾಮಿಲಿಯವ್ರು ಅವನ ಜೊತೆ ನಡ್ಕಣ ರೀತಿನೇ ಒಂಥರ ಕೆಡ್ಸಾಗಿರುತ್ತೆ. ಅವನಿಗೆ 5 ಪೈಸದ ಮರ್ಯಾದೆ ಕೊಡಲ್ಲ. ಅದಕ್ಕೆ ನಮ್ಮ ಚಾಣಕ್ಯ ಹೇಳಿರೋದು, ಗಂಡಸಿನ ಹತ್ರ ದುಡ್ಡಿಲ್ಲ ಅಂದ್ರೆ ವೇಶ್ಯನೂ ಕೂಡ ಗೌರವ ಕೊಡಲ್ಲ ಅಂತ.
ಅದೆಷ್ಟು ಸತ್ಯ ಅಲ್ವಾ ಆ ಮಾತು. ಆಯ್ತಾ, ಅದಕ್ಕೆ ನಾನು ಹೇಳ್ತಿರೋದು ಈಗಿನ ಗಂಡ್ಮಕ್ಳಿಗೆ ದಯವಿಟ್ಟು ನಿಮಗೆ ಅಂತ ಸ್ವಲ್ಪನಾದ್ರೂ ಎತ್ತಿಟ್ಕೊಳ್ಳಿ, ನಿಮ್ ಸೆಲ್ಫಿಗೆ ಅಂತ ಸ್ವಲ್ಪ ಎತ್ತಿಟ್ಕೊಳ್ಳಿ. ನಿಮಗೆ ಅಂತಾನೆ ಒಂದು ಮುಂದಿನ ಫ್ಯೂಚರ್ ಅಲ್ಲಿ ಏನಾದ್ರೂ ನೀವು ದುಡಿಯಕ್ಕಾಗದಿರೋ ಟೈಮಲ್ಲಿ ನಿಮ್ಮ ಒಂದು ಕಷ್ಟಕ್ಕಾಗ್ಲಿ ಅಂತ ಸ್ವಲ್ಪ ಹಣನ ಎತ್ತಿಟ್ಕೊಳ್ಳಿ. ಯಾಕೆಂದ್ರೆ ನಿಮ್ಮ ಹ್ಯಾಂಡಲ್ ಮನಿ ಇರೋ ತನಕ ಮಾತ್ರ ಹೆಣ್ಣಾಗ್ಲಿ ಆಯ್ತಾ, ಫ್ಯಾಮಿಲಿ ಆಗ್ಲಿ ಎಲ್ಲ ನಿಮ್ ಜೊತೆಲಿ ಇರೋದು. ನಿಮ್ ಹ್ಯಾಂಡಲ್ 10 ರೂಪಾಯಿ ಇಲ್ಲ ಅಂತಂದ್ರೆ ಯಾರು ಕೂಡ ನಿಮ್ಮನ್ನ ತಿರ್ಗಿ ನೋಡಲ್ಲ. ಯಾಕೆಂದ್ರೆ ಗಂಡಸಿನ ಜೀವನ ಹೆಂಗೆ ಅಂತಂದ್ರೆ ಅವ್ನು ಹುಟ್ಟಿದ್ಕಿಂತ ಸಾಯೋ ತನಕ ಅವನೊಂಥರ ಮಿಷಿನ್ ಆಗ್ಬಿಡ್ತಾನೆ. ಫ್ಯಾಮಿಲಿಗೋಸ್ಕರ ಇಡೀ ಜೀವನವನ್ನ ತ್ಯಾಗ ಮಾಡ್ತಾನೆ. ಅವ್ನು ದುಡಿಯಕ್ಕಾದ್ರೆ ಎಲ್ಲವನ್ನೂ ಮಾಡಕ್ಕೆ ರೆಡಿ ಇರ್ತಾನೆ. ಕೆಲವೊಮ್ಮೆ ಅವನ ಬ್ಯಾಡ್ ಲಕ್ಕು, ಅವನ ಟೈಮ್ ಸರಿ ಇಲ್ದಾಗ ಅವನು ಎಲ್ಲವನ್ನು ಕಳ್ಕೋಬಹುದು, ಬೀದಿಗೆ ಬರ್ಬೋದು, ಜೋಮಲ್ 10 ರೂಪಾಯಿ ಇಲ್ದಂಗೂ ಇರ್ಬೋದು. ಅಂತ ಟೈಮಲ್ಲಿ ಅವನನ್ನ ಜನ ನೋಡೋ ರೀತಿ, ಅವನ ಫ್ಯಾಮಿಲಿ ನೋಡೋ ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಭಯಂಕರವಾಗಿರುತ್ತೆ. ಅದನ್ನ ಅನುಭವಿಸಿರೋ ಅಂತ ಗಂಡಸರಿಗೆ ಗೊತ್ತು. ಯಾರ್ಯಾರೆಲ್ಲ ಆಯ್ತಾ ಈ ವಿಡಿಯೋ ನೋಡ್ತಾ ಇದ್ದೀರಾ ಗಂಡ್ ಮಕ್ಳೇ, ನಾನ್ ನಿಮಗೆ ಹೇಳೋದೊಂದೇ, ದಯವಿಟ್ಟು ಎಲ್ಲಾ ದುಡ್ಡನ್ನು ಫ್ಯಾಮಿಲಿಗೆ ಸ್ಪೆಂಡ್ ಮಾಡಬೇಡಿ. ನಿಮ್ಮ ಸ್ವಂತಕ್ಕೆ ಸ್ವಲ್ಪ ಎತ್ತಿಟ್ಕೊಳ್ಳಿ. ಯಾಕೆಂದ್ರೆ ನಿಮ್ಗೆ ಏನಾದ್ರೂ ಒಂದು ಹೆಲ್ತ್ ಇಶ್ಯೂ ಬಂದಾಗ, ನಿಮಗೆ ಏನಾದ್ರೂ ವಯಸ್ಸಾದ ಕಾಲಕ್ಕೆ ನಿಮ್ಮ ಕೈಯಿಂದನೇ ನೀವು ಎಲ್ಲದನ್ನು ಮಾಡ್ಕೋಬೇಕು ಅಂದಾಗ ಹಣ ನಿಮಗೆ ಉಪಯೋಗ ಆಗುತ್ತೆ ಅಂತೀನಿ. ಯಾಕೆಂದ್ರೆ ತುಂಬಾ ಆಯ್ತಾ ಮುಗ್ಧ ಜೀವಿ ಒಂದೊಂದ್ಸರಿ ಗಂಡಸು ಹೇಳ್ಬೇಕು ಅಂದ್ರೆ. ಅವನಿಗೆ ಹೆಂಗ್ ಹೇಳಿ, ಅವನಿಗೆ ಡಬಲ್ ಆಗಿ ಯೋಚನೆ ಮಾಡಕ್ ಬರಲ್ಲ. ಹೆಣ್ಣು ಬೇಕಾದ್ರೂ ಮಾಡ್ತಾಳೆ. ಹೆಣ್ಣಿಗೆ ಏನ್ ಗೊತ್ತಾ, ಅವಳೊಂಥರ ಈಗ ಮ್ಯಾನ್ ಲವ್ಸ್ ವುಮನ್, ವುಮೆನ್ ಲವ್ಸ್ ಮನಿ ಅನ್ನೋ ರೀತಿ. ಅರ್ಥ ಆಯ್ತಾ ನಾನು ಹೇಳೋದು ನಿಮ್ಗೆ? ಮ್ಯಾನ್ ಲವ್ಸ್ ವುಮೆನ್, ವುಮೆನ್ ಲವ್ಸ್ ಮನಿ. ಯಾಕೆಂತಂದ್ರೆ ಅವಳು ಹಣನ ತುಂಬಾ ಪ್ರೀತಿ ಮಾಡ್ತಾಳೆ. ಯಾವ ಕಡೆ ಹಣ ಇರುತ್ತೆ ಆ ಕಡೆಗೆ ಬೇಗ ವಾಲ್ತಾಳೆ ಅನ್ನೋದು ಗೊತ್ತಾಗ್ತದೆ. ಯಾಕೆಂತಂದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳುಗಳು ಅವ್ರವ್ರ ನೀಡ್ಸಿಗೆ ಆಯ್ತಾ ಬಳಸ್ಕೊಳ್ತಾ ಇದ್ದಾರೆ. ತುಂಬಾ ಅದು ನಡೀತಾ ಇದೆ. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಖಂಡಿತವಾಗ್ಲೂ ಮಾಡ್ತೀನಿ. ದಯವಿಟ್ಟು ಎಲ್ಲ ಗಂಡ್ಮಕ್ಳಿಗೂ ಹೇಳೋದಷ್ಟೇನೆ, ಸ್ವಲ್ಪ ಎತ್ತಿಟ್ಕೊಳ್ಳಿ ಹಣನ. ನಿಮಗೆ ಏನಾದ್ರೂ ಒಂದು ಹೆಲ್ಪಿಗೆ ಆಗುತ್ತೆ. ತುಂಬಾ ಆಯ್ತಾ ಎಂತ ಹೇಳಿ, ನೀವು ಪ್ರಪಂಚನೇ ನನ್ನ ಫ್ಯಾಮಿಲಿ, ನನ್ನ ಕುಟುಂಬನೇ ಎಲ್ಲ ನನಗೆ, ನನ್ನ ಕುಟುಂಬ ಬಿಟ್ರೆ ನನಗೇನು ಇಲ್ಲ ಹಾಗಿರ್ಬೇಡಿ. ನಿಮಗೂ ಒಂದು ಲೈಫ್ ಇದೆ. ನಿಮಗೆ ಇಷ್ಟಪಟ್ಟಿದ್ದು ತಿನ್ನಿ, ಇಷ್ಟಪಟ್ಟಿದ್ದು ಬಟ್ಟೆ ಹಾಕೊಳ್ಳಿ, ಇಷ್ಟಪಟ್ಟ ಕಡೆ ಹೋಗ್ ಬನ್ನಿ. ನಿಮ್ಗೂ ನಿಮ್ಮ ಆಸೆಗಳು ಇರುತ್ತೆ, ಅದೆಲ್ಲವನ್ನು ಈಡೇರಿಸ್ಕೊಳ್ಳಿ. ಫ್ಯಾಮಿಲಿ ಹೌದು, ಇದೇ ಫ್ಯಾಮಿಲಿ ನಾಳೆ ನಿನ್ ಜೋಮಲ್ 10 ರೂಪಾಯಿ ಇಲ್ಲ ಅಂದ್ರೆ ನೀನ್ ತಿರ್ಗಿ ನೋಡಲ್ಲ. ಇದು ಗಂಡ್ಮಕ್ಳುಗಳು ಇತ್ತೀಚೆಗೆ ಅನುಭವಿಸ್ತಿರೋದನ್ನ ನಾನು ನೋಡಿದೀನಿ. ಆಯ್ತಾ, ಅವರು ಹೆಂಡತಿ ಮಕ್ಳನ್ನ ಸಂತೋಷ ಪಡ್ಸಕ್ಕೋಸ್ಕರವಾಗಿ ಯಾರ್ಯಾರ ಹತ್ರನೋ ಸಾಲ ಮಾಡಿ ತಂದಾಗ್ತಾ ಇರ್ತಾರೆ. ಕೇಳ್ಬಾರದ್ ಮಾತು ಕೇಳ್ತಾ ಇರ್ತಾರೆ. ಅವ್ರು ಕೊಡೋ ಕಷ್ಟ ಇದೆಯಲ್ಲ, ಅದನ್ನ ನಮ್ಮ ಮನೆ ಹೆಣ್ಮಕ್ಳು ತಿಳ್ಕೊಬೇಕು. ನಮ್ ಗಂಡ ನಮ್ಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ, ಒಂದೊಂದು ರೂಪಾಯಿನೂ ನಮಗ್ ತಂದು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಈಗಿನ ಹೆಣ್ಮಕ್ಳು ತಿಳ್ಕೊಬೇಕು. ಏನ್ರೆ ಒಬ್ಬ ಗಂಡಸು ಸಮಾಜದಲ್ಲಿ ಅವನ ಗೌರವದಿಂದ ಬದುಕ್ಬೇಕು ಅಂತಂದ್ರೆ ನಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳು ಕೂಡ ಅವನಿಗೆ ಗೌರವ ಕೊಡ್ಬೇಕು. ಯಾವಾಗ ಅವನ ಹೆಂಡತಿ ಮಕ್ಕಳು ಅವನಿಗೆ ಗೌರವ ಕೊಡ್ತಾರೆ, ಹೊರಗಡೆ ಇರುವಂತ ಸಮಾಜದಲ್ಲಿರುವಂತ ಅಷ್ಟೂ ಜನ ಕೂಡ ಗಂಡಸಿಗೆ ಗೌರವ ಕೊಡ್ತಾರೆ. ಗಂಡಸಿಗೆ ಗೌರವ ಸಿಗ್ಬೇಕಾಗಿರೋದು ಫಸ್ಟ್ ಮನೆಯಲ್ಲಿ, ನಂತರ ಸಮಾಜದಲ್ಲಿ. ಮನೆಯಲ್ಲಿ ಗೌರವ ಕೊಡಿ. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಫಸ್ಟ್ ಅವ್ರು ಮಾಡಿದಂತಹ ತ್ಯಾಗ, ಅವ್ರು ಮಾಡಿದಂತಹ ಆಯ್ತಾ ಕೆಲವಷ್ಟು ಸ್ಯಾಕ್ರಿಫೈಸ್ಗಳನ್ನ ನೀವು ಯೋಚನೆ ಮಾಡಿ. ಯಾಕೆಂದ್ರೆ ಗಂಡಸೇನು ದುಡ್ಡು ದುಡಿಯೋ ಮಿಷಿನ್ ಅಲ್ಲ, ಅವನಿಗೂ ಮನಸ್ಸಿದೆ ಆಯ್ತಾ, ಅವನಿಗೂ ಪ್ರೀತಿ ಮಾಡಕ್ ಬೇಕು ಯಾರಾದ್ರೂ. ಅವನಿಗೂ ಕೂಡ ಒಂದು ಒಳ್ಳೆ ಸಮಯನ ಸ್ಪೆಂಡ್ ಮಾಡ್ಬೇಕು ಫ್ಯಾಮಿಲಿ ಜೊತೆ ಅಂತಿರುತ್ತೆ. ಹಾಗಾಗಿ ಗಂಡಸನ್ನ ಒಂಥರ ATM ಮಿಷಿನ್ ಮಾಡ್ಕೋಬೇಡಿ. ಅವನಿಗೂ ಸ್ವಲ್ಪ ಸ್ಪೇಸ್ ಕೊಡಿ, ಅವನು ಕೂಡ ಸಂತೋಷವಾಗಿರೋ ರೀತಿ ನೋಡ್ಕೊಳ್ಳಿ ಅಂತೀನಿ. ಗಂಡ್ ಮಕ್ಳಿಗೂ ಹೇಳ್ತಿರೋದಷ್ಟೇನೆ, ದಯವಿಟ್ಟು ಫ್ಯಾಮಿಲಿನೇ ಲೈಫ್ ಅನ್ಕೋಬೇಡಿ. ನಿಮ್ಮ ಸ್ವಂತಕ್ಕೂ ಸ್ವಲ್ಪ ಹಣ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ಕಾಲ ಹೀಗೆ ಇರಲ್ಲ. ಯಾಕೆಂದ್ರೆ ಈಗ ತುಂಬಾ ಚೇಂಜ್ ಆಗಿದೆ. ಆಯ್ತಾ, ಲಕ್ಷಾಂತರ ದುಡಿತಿದ್ದಂತಹ ಗಂಡಸು ಯಾವ್ದೋ ಒಂದು ಕಾರಣದಿಂದ ಒಂದು ಹೆಲ್ತ್ ಇಶ್ಯೂ ಆಗೋ ಮತ್ತೊಂದಾಗೋ ಅವ್ನು ಬಂದ್ ಮನೇಲಿ ಕೂತ್ರೆ ಅವನನ್ನ ಮನೇಲಿರುವಂತವ್ರು ನಡೆಸ್ಕೊಳೋ ರೀತಿನೇ ಬೇರೆ ಇರುತ್ತೆ. ನಿಮಗೆ ಬೇಸತ್ತು ಲೈಫೇ ಬೇಡ ಅನ್ಸ್ಕೋಬೇಕು, ಆ ರೀತಿ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಎಲ್ಲ ಗಂಡ್ಮಕ್ಳು ಕೂಡ ನಿಮ್ಮ ಸ್ವಂತಕ್ಕೆ ಸ್ವಲ್ಪ ಕೂಡಿಟ್ಕೊಳ್ಳಿ. ಸ್ವಲ್ಪ ಮನಿನ ನಿಮ್ಮ ಒಂದು ಆಯ್ತಾ ಫ್ಯೂಚರ್ಗೂ ಮತ್ತೊಂದಕ್ಕೋ ಕೂಡಿಟ್ಕೊಳ್ಳಿ ಅಂತೀನಿ. ಯಾಕೆಂದ್ರೆ ಈಗಿನ ಜನರೇಷನ್ ನಲ್ಲಿ ಗಂಡ್ಸತ್ರ ಮನಿ ಇದ್ರೆ ಮಾತ್ರ ಅವನ್ ಸುತ್ತ ಫ್ರೆಂಡ್ಸು, ಅವನ್ ಸುತ್ತ ಫ್ಯಾಮಿಲಿ, ಅವನ್ ಸುತ್ತ ಎಲ್ಲ. ಅವನ ಹತ್ರ 10 ಪೈಸೆ ಜೋಮಲ್ ಇಲ್ಲ ಅಂತಂದ್ರೆ ಆಯ್ತಾ, ಅವ್ನ್ ಕರೆದು ಯಾರು ಒಂದು ಟೀ ಕೊಡ್ಸೋರು ಇರಲ್ಲ.
ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಆ ಗಂಡಸಿನ ಮೇಲೆ ಯಾಕೆ ನನಗೆ ಇಷ್ಟೊಂದು ಅಪಾರವಾದ ಒಂದು ರೆಸ್ಪೆಕ್ಟ್ ಇದೆ ಅಂದ್ರೆ, ಇಡೀ 100 ವರ್ಷಗಳಿಂದ ನಾವು ನೋಡ್ಕೊಂಡು ಬರೋದಾದ್ರೆ, ಇಡೀ ಕುಟುಂಬಕ್ಕೆ ಜೀವವನ್ನು ಸವೆಸುವಂತಹ ಏಕೈಕ ಜೀವ ಅಂದ್ರೆ ಒಬ್ಬ ಗಂಡು ಮಗ. ಒಬ್ಬ ಮನೆಗೆ ಒಬ್ಬ ತಂದೆಯಾಗಿ, ಒಬ್ಬ ಮಗನಾಗಿ, ಒಬ್ಬ ಹೆಣ್ಣುಮಗಳಿಗೆ ಗಂಡನಾಗಿ, ಒಬ್ಬ ಮಗಳಿಗೆ ತಂದೆಯಾಗಿ ಅವನು ನಿರ್ವಹಿಸುವಂತಹ ಅವನ ಒಂದು ಜವಾಬ್ದಾರಿಗಳಿದಾವಲ್ಲ, ಅವು ಅಷ್ಟಿಷ್ಟಲ್ಲ. ಯಾಕೆಂದ್ರೆ ಅವನಿಗೊಂದು 25 ವರ್ಷ ಆಗ್ತಿದ್ದಂಕನೆ ಅಕ್ಕ ತಂಗಿದಿರ ಮದುವೆ ಮಾಡ್ಬೇಕು, ಅಪ್ಪ ಅಮ್ಮನ್ ನೋಡ್ಕೋಬೇಕು, ಅಕ್ಕ ತಂಗಿದಿರ ಮಕ್ಳುಗಳ ಆರೈಕೆ ಮಾಡ್ಬೇಕು, ಮತ್ತೆ ಅವನ್ ಮದುವೆ ಆಗ್ಬೇಕು, ಮತ್ತೆ ಅವನ್ ಮಕ್ಕಳನ್ನ ಸಾಕ್ಬೇಕು, ಮತ್ತೆ ಅವ್ರ ಮಕ್ಳಿಗೆ ಮದುವೆ ಮಾಡ್ಕೊಡ್ಬೇಕು. ಅವನ ಒಂದ್ ಇಡೀ ಲೈಫೇ ಅವನು ಯಾವತ್ತು ಜವಾಬ್ದಾರಿ ಇಲ್ದೆ ಇಲ್ಲ ಅನ್ನಂಗೆ ಇಲ್ಲ. ಇಡೀ ಲೈಫೇ ಅವನ ಜವಾಬ್ದಾರಿಗಳನ್ನ ಒತ್ಕೊಂಡೇ ಸಾಯ್ಬೇಕು ಅವನು. ಹಾಗಾಗಿ ಅಂತ ಗಂಡು ಮಕ್ಳಿಗೆ ನಿಜವಾಗ್ಲೂ ಕೂಡ ಆ ಏನಂತ ಹೇಳಿ, ನಿಮ್ ಮೇಲೆ ತುಂಬಾ ಗೌರವ ಇದೆ, ನಿಮ್ಮ ಜವಾಬ್ದಾರಿಗಳ ಮೇಲೆ ಗೌರವ ಇದೆ, ನಿಮ್ಮ ಒಂದು ಏನ್ ಇಡೀ ಲೈಫನ್ನೇ ಫ್ಯಾಮಿಲಿಗೋಸ್ಕರವಾಗಿ ಅರ್ಪಿಸುವಂತಹ ನಿಮ್ಮ ಮನೋಭಾವ ಮತ್ತೆ ನಿಮ್ಮ ಮನಸ್ಸಿದೆಯಲ್ಲ, ತುಂಬಾ ದೊಡ್ಡದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.